ಇಷ್ಟಪಟ್ಟಿದ್ದು ಹೆಣ್ಣನ್ನ ಮಾಡ್ಕೋತಾ ಇದ್ದೀವಿ, ಇಷ್ಟಪಟ್ಟಿದ್ದು ಹೆಣ್ಣನ ಸವಾಸದಲ್ಲಿದ್ದೀವಿ, ಇಷ್ಟಪಟ್ಟಂತ ಡ್ರಿಂಕ್ಸ್ನ ಕುಡಿತಾ ಇದ್ದೀವಿ, ಇಷ್ಟಪಟ್ಟಂತ ಆಹಾರವನ್ನು ತಿಂತಾ ಇದ್ದೀವಿ, ಇಷ್ಟಪಟ್ಟಂತ ಸಿಗರೆಟ್ಗಳನ್ನು ಸೇರ್ತಾ ಇದೀವಿ, ಇಷ್ಟಪಟ್ಟಂತ ಗಾಂಜಾಗಳನ್ನು ಹೊಡಿತಾ ಇದ್ದೀವಿ, ಇಷ್ಟಪಟ್ಟಂತ ಹುಡುಗಿರ ಜೊತೆ ಸುತ್ತಾಡ್ತಾ ಇದೀವಿ, ಹುಡುಗರ ಜೊತೆ ಸುತ್ತಾಡ್ತಾ ಇದೀವಿ, ಪಬ್ ಅಂತ ಇದೀವಿ, ಕ್ಲಬ್ ಅಂತ ಇದೀವಿ, ಸಿನಿಮಾ ಟಾಕೀಸ್ ಅಂತ ಇದೀವಿ. ಎಲ್ಲ ಸುಖಗಳನ್ನು ಅನುಭವಿಸಿ ಲಾಸ್ಟ್ ನನಗೆ ಸುಖ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮನುಷ್ಯನೇ ನಿನ್ನ ಜೀವಿತ ಏನಾಗಿದೆ ಗೊತ್ತಾ? ಕತ್ತಲಲ್ಲಿದೆ, ಬೆಳಕಿನಲ್ಲಿದೆ ಅಂದುಕೊಂಡಿದ್ದೀಯ ನೀನು ಕತ್ತಲೆಯ ಪ್ರಪಂಚದಲ್ಲಿದ್ದೀಯಾ. ಇದು ನಿನ್ನ ಜೀವಿತವನ್ನು ಹಾಳು ಮಾಡುವಂತ ಕಾರ್ಯಕ್ರಮಗಳು ನಿನ್ನ ಸುತ್ತಲೂ ಹೊಂದಿದೆ. ಕತ್ತಲೆಯಲ್ಲಿ ನಡೆಸುವಂತ ಒಂದು ದುಷ್ಟ ಶಕ್ತಿ ನಿನಗೆ ಅಂಟುಕೊಂಡಿದೆ. ಅದೇನ್ ಮಾಡ್ತಾ ಇದೆ ಗೊತ್ತಾ? ನಿನ್ನ ಜೀವಿತದಲ್ಲಿ ಅಂಧಕಾರ. ನೀನು ಇಷ್ಟಪಟ್ಟಾಗ ಬದುಕು, ಮೈ ಲೈಫ್ ಮೈ ಸ್ಟೈಲ್, ಬದುಕು ಅಂತ ಹೇಳಿ ಲಾಸ್ಟ್ ಅಲ್ಲಿ ನಿನ್ನ ಪ್ರಾಣವನ್ನು ಬಲಿ ತೆಗೆದುಕೊಳ್ತಾ ಇದೆ ಈ ಜೀವನ. ಸಹೋದರ, ಈ ದಿನ ದೇವರು ನಿನಗೆ ಬೆಳಕು ಕೊಡುವುದಕ್ಕೆ ಕಾದಿದ್ದಾನೆ. ಆತನು ಉನ್ನತವಾಗಿ ನಿಂತಿದ್ದಾನೆ. ಕತ್ತಲೆಯಲ್ಲಿರುವಂತ ಜನರೇ, ಅಂದ್ರೆ ಕಷ್ಟಪಡುವಂತ ಜನರೇ, ಹೊರೆ ಹೊತ್ತವಂತ ಜನರೇ, ನನ್ನ ಬಳಿಗೆ ಬನ್ನಿರಿ. ಯಾರ ಬಳಿಗೆ ಹೋಗ್ತಾ ಇದ್ರು? ಸಿನಿಮಾ ಟಾಕೀಸ್ ಹೋಗ್ತಾ ಇದ್ರು ಶಾಂತಿ ಸಿಗುತ್ತಂತ? ಇಲ್ಲ, 2 ಅವರ್ ನಟನೆ, ಅದು ನಾಟಕ, ಅದು ನಿಜವಲ್ಲ.